कर्नाटका गुलबर्गा शहर में डिप्टी कमिश्नर ऑफिस के रूबरू कर्नाटका राज्य सरकारी हॉस्टल एंड रेजिडेंशियल स्कूल कॉन्ट्रैक्ट बेस वर्कर्स संघ गुलबर्गा जिले घटका की जानिब से रियासती हुकूमत के खिलाफ एहतजाज करते हुए गैर मुआयना मुद्दत सत्याग्रह का इनेकाद अमल में आया। इस मौके पर डिप्टी कमिश्नर के तवस्सुस से रियासती वजीर आला सिद्धरामैया को याददाश्त पेश की गई, जिसमें तहरीर किया गया कि किस तरह से कॉन्ट्रैक्ट बेस वर्कर्स परेशानी उठा रहे हैं। 4 ज़मरों में तकसीम करके 1500 से 2000 रुपये कट किया जा रहा है। 20 साल से तकरीबन 1500 कॉन्ट्रैक्ट बेस वर्कर्स काम कर रहे हैं। आज भी ये लोग सुबह 6 बजे से रात 9 बजे तक काम कर रहे हैं। पिछले सालों में जिस तरह से बिदर ज़िले में रायज 100 तलबा के लिए 5 पकवान करने वाले वर्कर्स को फ़िक्स किया जाए, माहाना 31,000 सैलरी फ़िक्स की जाए। जो रुकी हुई 4-5 महीने की सैलरी है उसको जल्द से जल्द अदा किया जाए। BCM और माइनॉरिटी हॉस्टल्स में रात को वॉचमैन का इंतज़ाम किया जाए। रियासती हुकूमत जब तक इन मुतालबात को पूरा नहीं करती तब तक इन सब मामलात को लेकर गैर मुआयना मुद्दत सत्याग्रह शुरू की गई। तो आइए देखते हैं तफसीली रिपोर्ट। ब्यूरो रिपोर्ट अतराफ टीवी उर्दू न्यूज़। ಸೇವಾ ಭದ್ರತೆ ಕೊಡಲೇಬೇಕು. ಹಾಸ್ಟೆಲ್ ನೌಕರಿಗೆ ಕನಿಷ್ಠ ವೇತನ 31,000 ರೂಪಾಯಿ ನಿಗದಿ ಮಾಡಲೇಬೇಕು. ಹಾಸ್ಟೆಲ್ ನೌಕರಿಗೆ ಕನಿಷ್ಠ ವೇತನ 31,000 ರೂಪಾಯಿ. ಹಾಸ್ಟೆಲ್ ನೌಕರಿಗೆ ವಾರದ ರಜೆ ಕೊಡಲೇಬೇಕು. ಹಾಸ್ಟೆಲ್ ನೌಕರಿಗೆ ವಾರದ ರಜೆ ಕೊಡಲೇಬೇಕು. ಹಾಸ್ಟೆಲ್ ನೌಕರರಿಗೆ ಹಾಸ್ಟೆಲ್ ನೌಕರರ ಸಂಘದ ಹೋರಾಟಕ್ಕೆ ಜಯವಾಗಲಿ. ಹಾಸ್ಟೆಲ್ ನೌಕರಿಗೆ ಕನಿಷ್ಠ ವೇತನ ಬೀದರ್ ಮಾದರಿಯಲ್ಲಿ ಕಲಬುರಗಿಯಲ್ಲಿ ಸಹ ಬೀದರ್ ಮಾದರಿಯ ಸೇವಾ ಭದ್ರತೆ ಕೊಡಲೇಬೇಕು. BCM ಇಲಾಖೆಯಲ್ಲಿ ಉಳಿಸಿಕೊಂಡಿರುವ ಬಾಕಿ ವೇತನ ಪಾವತಿ ಮಾಡಲೇಬೇಕು. ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಉಳಿಸಿಕೊಂಡಿರುವ ಬಾಕಿ ವೇತನ ಪಾವತಿ ಮಾಡಲೇಬೇಕು. ಹೊರಗುತ್ತಿಗೆ ಆಧಾರದಲ್ಲಿ ದುಡಿಯುತ್ತಿರುವ ಹೊರಗುತ್ತಿಗೆ ನೌಕರರಿಗೆ ಕಳೆದ 4 ವರ್ಷಗಳಿಂದ ವೇತನ ಹೆಚ್ಚಳ ಆಗಿಲ್ಲ. ಅಲ್ಲದೆ ಇದ್ದಂಥ ವೇತನ ಕೂಡ ಜೂನ್ 1, 2, 3, 4 ಅಂತ ಮಾಡಿ ಇದ್ದಂಥ ವೇತನ 1000ದಿಂದ 2000ವರೆಗೆ ವೇತನ ಕಡಿತ ಮಾಡ್ಯಾರ. ಹೀಗಾಗಿ ಇವತ್ತೆಲ್ಲ ಬೆಲೆಗಳು ಗಗನಕ್ಕೇರಿದಾಗ, ಅಗತ್ಯ ವಸ್ತುಗಳೆಲ್ಲ ಬೆಲೆ ಏರಿಕೆ ಹೆಚ್ಚಾದಾಗ ನೌಕರರು ಹೆಂಗೆ ಬದುಕಲಿಕ್ಕೆ ಸಾಧ್ಯ ಅದ? ಇವತ್ತೇನೋ ಹೊಟ್ಟಿಪಾಡಿಗಾಗಿ ಎಷ್ಟೇ ಕಷ್ಟ ಬಂದ್ರೂ ಕೂಡ ಇವತ್ತು ನಾವು ಹಾಗೆ ಕೆಲಸ ಮಾಡ್ಬೇಕಂತ ಮಾಡ್ತಾ ಇದ್ದಾರೆ. ಅಂದರೆ ಬಡವರಿಗೆ ಅದು ಮಜಬೂರಿ ಫಾಯ್ದಾ ಊಟಾಸ್ಲತ್ತ ಈ ಸರ್ಕಾರ. ಅದಕ್ಕಾಗಿ ನಾವು ಹೇಳ್ತೇವೆ ಕನಿಷ್ಠ 31,000 ರೂಪಾಯಿ ಕೊಡ್ರಿ. ಇವತ್ತು ವಿಶ್ವಸಂಸ್ಥೆ ಒಂದು ಸಭೆ ನಡೆದು ಪ್ರತಿಯೊಬ್ಬ ಕಾರ್ಮಿಕ ಬದುಕಬೇಕಾದ್ರೆ 1750 ರೂಪಾಯಿ ಬೇಕಂತೇಳಿ ತೀರ್ಮಾನ ಮಾಡಿದ್ರು. ಒಂದು ದಿನಕ್ಕೆ 1750 ಅಂದ್ರೆ ನಮ್ಮ ಸ್ಯಾಲ್ರಿ ಎಷ್ಟು ಬರಬೇಕೀಗ? ಅದು ಎಲ್ಲ ಇಲ್ಲ. ಈ ನಮ್ಮದು ಲಂಗ ಸರ್ಕಾರಗಳು, ಕರ್ನಾಟಕದಲ್ಲಿದ್ದಂಥ ಭ್ರಷ್ಟ ಸರ್ಕಾರಗಳು ಇವತ್ತು ಯಾವ ರೀತಿ ಮಾಡ್ತಾ ಇದ್ದಾರಂದ್ರೆ ಇವತ್ತು ಅತ್ಯಂತ ಕಡಿಮೆ ವೇತನದಲ್ಲಿ ದುಡಿಸ್ಕೊಂಬಂದು ಹಲವಾರು ಸಲ ನಿಮಗೆಲ್ಲ ಗೊತ್ತಿದ್ದಂತೆ ಹಲವಾರು ಹೋರಾಟಗಳು ನಡೆದಿವೆ. ಇವತ್ತು ವಿಧಾನಸೌಧ ಎದುರು ಹೋರಾಟ ಮಾಡಿದೆವು, ಬೆಳಗಾವಿ ಅಧಿವೇಶನಕ್ಕೆ ಹೋರಾಟ ಮಾಡಿದೆವು, ಇಲ್ಲಿ ಗುಲ್ಬರ್ಗದಂತೂ ನಿರಂತರ ಹೋರಾಟದಾಗಿದ್ದೆವು. ಅದನ್ನು ಕೂಡ ಇವತ್ತು ಪಗಾರ ಸ್ಯಾಲ್ರಿ ಹೆಚ್ಚಿಗೆ ಮಾಡ್ತೇವೆ ಅಂತೇಳಿ ಸುಳ್ಳು ಪತ್ರಿಕೆ ಮಾಧ್ಯಮ ಹೇಳಿಕೆ ಕೊಟ್ಟು ಎಲ್ಲರಿಗೆ ಪುಷ್ ಮಾಡ್ತಾ ಇದ್ದಾರೆ ಇವರು ಅಧಿಕಾರಿಗಳು, ಮಂತ್ರಿಗಳು. ನಾವು ಮಾಡ್ತಾ ಇದ್ದೇವೆ ಈಗ 20,000 ಮಿನಿಮಮ್ ಮಾಡ್ತೇವೆ ಅಂತ ಅವರು ನಾಲಾಯಕರು 1 ವರ್ಷ ಆಯ್ತು ಹೇಳಿ. ಹೋದ ಚಳಿಗಾಲ ಅಧಿವೇಶನದಲ್ಲಿ ಯಾವ ಮಂತ್ರಿ ಲಾಡ್ ಅಂತಿದ್ದಾರ ಅವ್ರು ಹೇಳಿದ್ರು 31,000 ಕನಿಷ್ಠ ವೇತನ ಕೊಡ್ತೇವಂತ. ಈಗ ಮತ್ತೊಂದು ಅಧಿವೇಶನ ಮುಗೀತು, 1 ವರ್ಷ ಮೇಲೆ ಆಯಿತು. ಅದ್ರ ಬಗ್ಗೆ ವೇತನ ಹೆಚ್ಚಿಗೆ ಮಾಡೋದ್ರ ಬಗ್ಗೆ ಅವ್ರು ಚಕಾರ ಎತ್ತಾ ಇಲ್ಲ. ಅದಕ್ಕಾಗಿ ನಾವು ಒಂದು ತೀರ್ಮಾನ ಮಾಡಿದ್ದೀವಿ ಇವತ್ತು ಈ ವೇತನ ಹೆಚ್ಚಳಕ್ಕಾಗಿ ಇಡೀ ರಾಜ್ಯದ ಎಲ್ಲ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಇವತ್ತು ನಿರಂತರ ಧರಣಿ ಮಾಡಬೇಕು. ಒಂದಿನ ಧರಣಿಯಲ್ಲಿದು ನಮ್ಮ ಬೇಡಿಕೆ ಈಡೇರೋವರೆಗೂ ಕೂಡ ತಿಂಗಳು ಹೋಗ್ಬೋದು, 2 ತಿಂಗಳು ಹೋಗಲಿ, ಅವ್ರು ಎಷ್ಟು ದಿನ ಹೋಯ್ತಾರೋ ಇಲ್ಲಿ ಒಂದು ಸರ್ಕಾರ ನಮ್ಮ ಬೇಡಿಕೆಗೆ ಸ್ಪಂದಿಸತನೂ ಕೂಡ ಹೋರಾಟ ನಡೆಸ್ಬೇಕಂತೇವೆ. ಇವತ್ತು ಎರಡನೇದಾಗಿ ಸಿಬ್ಬಂದಿ ಕಡಿತ ಮಾಡ್ಯಾರ. ಸಿಬ್ಬಂದಿ 100ಕ್ಕೆ 5 ಜನ ಇದ್ದಂಥ ಸಿಬ್ಬಂದಿಗಳಿಗೆ ಇವತ್ತು 4 ಜನ ಮಾಡಿ ಮಾನವತೆ ಇಲ್ಲದ ಸರ್ಕಾರ ಇವತ್ತು ಸಿಬ್ಬಂದಿ ಕಡಿತ ಮಾಡಿ ಹೆಂಗೆ ದುಡಿಸ್ಕೊತಾರೆ?
ಈ ಹಾಸ್ಟೆಲ್ ಹುಟ್ಟಿದ ಮೇಲೆ ಎಂದು 50 ವರ್ಷಗಳಿಂದ ಒಂದು 100ಕ್ಕೆ 5 ಜನ ಅಡಿಗೆದವರಿದ್ದರು, 50 ಜನಕ್ಕೆ 3 ಜನ ಇದ್ದರು. ಅದು ಬಿಟ್ಟು 50ಕ್ಕೆ 2 ಇರ್ಬೇಕಂತ, 100ಕ್ಕೆ 4 ಇರ್ಬೇಕಂತ, ಅದು 150 170 ಆದ್ರೂ 4 ಜನ ಮಾಡ್ಬೇಕಂತ. ಅಲ್ಲದೆ ಇವತ್ತು ಖಾಯಂ ನೌಕರರು ಹೆರಿಗೆ ರಜೆ ಹಾಕ್ತಾರೆ. ಹೆರಿಗೆ ರಜೆ ಹಾಕಿದಾಗ 6 ತಿಂಗಳು ಅವ್ರ ಕೆಲಸಕ್ಕೆ ಬರಲ್ಲ, ಅವ್ರ ಜಾಗದಾಗ ಮತ್ತೊಬ್ರಿಗೆ ತೊಂಬಲ್ಲ. ಇದ್ದಂಥ 3 ಜನ 100-150 ಮಕ್ಕಳಿಗೆ ಅಡುಗೆ ಮಾಡಿ ಹಾಕ್ಬೇಕಂತಾರೆ. ಇವ್ರಿಗೆ ಏನೋ ಬಡವ್ರ ಬಗ್ಗೆ ಕಾಳಜಿನೇ ಇಲ್ಲ ಈ ಸರ್ಕಾರಕ್ಕೆ. ಅದಕ್ಕಾಗಿ ಅವ್ರೇನು ಸಿಬ್ಬಂದಿ ಕಡಿತ ಮಾಡ್ಯಾರ, ಅದು ವಾಪಸ್ ತೊಗೋಬೇಕು. ಅಲ್ಲದೆ ಇವತ್ತು ಬಿದರ್ ಮಾದರಿಯಲ್ಲಿ ಮಾಡ್ತೆ ಅಂತ ಹೇಳ್ತೀವಿ. ಮ್ಯಾನ್ ಪವರ್ ಏಜೆನ್ಸಿಗಳಿಂದ ನಮಗೆ ಭಾಳ ಶೋಷಣೆ ಇದೆ. ಸರಿಯಾಗಿ ನಮ್ಮ ಟೈಮಿಗೆ ವೇತನ ಕೊಡಲ್ಲ. ಈಗ ಶಾರ್ಪ್ ಅಂತ ಮೈಸೂರಿನ ಏಜೆನ್ಸಿ ಇದ್ದಾನ, ಅವ್ನ ಅಕೌಂಟಿಗೆ ದುಡ್ಡು ಹಾಕೊಳ್ಳೋದು ತಿಂಗಳಾನುಗಟ್ಟಲೆ ಪೀಡಿಸ್ತಾನೆ ನಮ್ಮ ನೌಕರರಿಗೆ. ಅಂಥ ಭ್ರಷ್ಟ ಎದಕ್ಕೆ ನೀಚರಿಗೆ ಯಾಕೆ ಕೊಡ್ತೀರಿ ನೀವು? ನಮ್ಗೆ ಕೊಲ್ಲಕ ಇವ್ರಿಗೆ ಅಧಿಕಾರಿಗಳಿಗೆ ಮತ್ತು ಮಂತ್ರಿಗಳಿಗೆ ಅವನಿಂದೇನೋ ಮಲೈ ಸಿಗ್ಬೋದು. ಆ ಮಲೈ ಸಿಗಲಿಂದ ಇಡೀ ರಾಜ್ಯದ ಜನತೆಗೆ ಅವರು ಧೋಕಾ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಈ ಬೀದರ್ನಲ್ಲಿ ಕೋಆಪರೇಟಿವ್ ಸೊಸೈಟಿ ಮಾಡಿ ಅದಕ್ಕೆ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಇವತ್ತು ವೇತನ ಕೂಡ ಪದ್ಧತಿ ಅದ. ಅದೇ ಪದ್ಧತಿ ನಮ್ಮಲ್ಲಿ ಗುಲ್ಬರ್ಗದಾಗೂ ಕೂಡ ನೀವು ಮುಂದುವರ್ಸ್ರಿ, ಸಹಕಾರ ಸಂಘ ರಚನೆ ಮಾಡಿರಿ ಅಂತೇಳಿ. ಯಾಕಂದ್ರೆ ಗುಲ್ಬರ್ಗಲಿಂದ ಇದು ಹಾಸ್ಟೆಲ್ ಸಂಘ ಹುಟ್ಟಿದ್ದು, ಇಲ್ಲಿಂದೇನೋ ಹೋರಾಟ ಮಾಡಿದ್ದು. ಆದರೆ ಸಹಕಾರ ಸಂಘ ಎಲ್ಲಿ ಮಾಡ್ತಾರಂದ್ರೆ ಎಲ್ಲೋ ಬೆಳಗಾವಿ ಮಾಡ್ತಾರೆ, ಧಾರವಾಡ ಮಾಡ್ತಾರೆ. ಅಲ್ಲಿ ಸಂಘಟನೆ ಬಲಿಷ್ಠಿಲ್ದಲ್ಲಿ ಮಾಡಿ ಅದು 1 ವರ್ಷ ಆಯಿತು ಸಹಕಾರ ಸಂಘ ಮಾಡ್ತೇವೆ ಅಂತ. ಇಲ್ಲಿವರೆಗಿನ್ನ ಇಂಪ್ಲಿಮೆಂಟ್ ಆಗಿಲ್ಲ. ಅದಕ್ಕೆ ನಾವು ಹೇಳ್ತೇವೆ, ಕೂಡಲೇ ಸಹಕಾರ ಸಂಘ ರಚನೆ ಮಾಡಿ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಎಲ್ಲರದು ವೇತನ ಸಿಗಲಿ, ದುಡ್ದು ವೇತನ ಕನಿಷ್ಠ ವೇತನ ಎಷ್ಟದ ಅಷ್ಟು ಸಿಗಲಿ ಅಂತ ನಾನು ಹೇಳ್ತೀನಿ. ಇವತ್ತು ಅವರು ವಾರಕ್ಕೊಂದು ರಜೆ ಕೊಡಬೇಕು, ಹಂಗೆ ದುಡಿಸ್ಕೊತಾರೆ. 1 ದಿನ ರಜೆ ಹೋದ್ರೆ ಇವರಿಗೆ ವೇತನ ಕಟ್ ಮಾಡ್ತಾರೆ. ಅಂದ್ರೇನು, ಇವತ್ತು ಖಾಸಗಿ ಒಬ್ಬ ಕಿರಾಣಿ ಅಂಗಡಿ ಅವನನ್ನು ಕೂಡ ವಾರಕ್ಕೊಂದು ರಜೆ ಕೊಡ್ತಾನೆ. ಆದರೆ ಇಷ್ಟೆಲ್ಲ ಸರ್ಕಾರಿ ಹಾಸ್ಟೆಲ್ ದುಡಿಯೋರಿಗೆ ವಾರಕ್ಕೆ ರಜೆ ಇಲ್ಲ. ಮುಂಜಾನೆ 6 ಗಂಟೆಗೆ ಹೋದ್ರೆ ರಾತ್ರಿ 9 ಗಂಟೆವರೆಗೂ ಕೂಡ ದುಡಿಸ್ಕೊತಾರೆ. ಅವ್ರಿಗೆ ಏನು ಮಾನವತೆಯೇ ಇಲ್ಲ. ಅದಕ್ಕೆ ನಾವು ಹೇಳ್ತೇವೆ, ಈ ಕಾರ್ಮಿಕ ಇಲಾಖೆ ಪ್ರಕಾರ 8 ತಾಸು ದುಡಿಸ್ಕೋಬೇಕು. ಅದು ಬಿಟ್ಟು 12 ತಾಸು 13 14 ತಾಸು ದುಡಿಸ್ಕೊಂಡು ಅದೇ ವೇತನ ಕಡಿಮೆ ಕೂಡ ಸಿಸ್ಟಮ್ ಮಾಡ್ಲತ್ತಾರೆ ಇವರು. ಇವ್ರ ಬಳಿ ನಮ್ಮ ಹಾಸ್ಟೆಲ್ ನೌಕರರಂದರೆ ಇವ್ರಿಗೇನು ಗೊತ್ತಿಲ್ಲ ಅಂದೆ, ಅವ್ರ ಕಷ್ಟನೇ ಗೊತ್ತಿಲ್ಲ ಅಂದಂಗೆ ಮಾಡ್ಲತ್ತಾರೆ. ಸುಮಾರು ಹೋರಾಟಗಳನ್ನು ತಾವು ಮಾಡ್ತಾ ಇದ್ದಾರೆ. ಇಲ್ಲ, ಇವತ್ತು ಅವರು ರಾಜ್ಯ ಸರ್ಕಾರದಲ್ಲಿದ್ದಂಥವ್ರು ಎಲ್ಲರೂ ಅಂಥವ್ರೆ. ಇವತ್ತು ನಮ್ಮ ಖರ್ಗೆ ಸಾಬ್ರ ಯಾರ ಇವತ್ತಿಗೆ ಹಾಸ್ಟೆಲ್ ನೌಕರದ್ದು ಏನು ಅನ್ನೋದು ಗೋಳು ಕೇಳಿಲ್ಲ. ಒಂದೊಂದು ಸಲ 7-8 ತಿಂಗಳು ಪಗಾರ ಆಗೋದು ಹೊಯ್ಕೊಂಡಿದ್ದೆವು, ನಮ್ಮ ಪಗಾರ ಹಾಕಿಲ್ಲ ಅಂತ. ಆಯಿತು, ನಾ ಹೇಳ್ತೀನಿ, ಆಯಿತು, ಮಾತು ಮಾಡ್ತೀನಿ ಅಂತಾರೆ. ಇಷ್ಟೇ ಅಂದ್ರೇನು, ಇವರೆಲ್ಲ ದೊಡ್ಡ ದೊಡ್ಡ ಶ್ರೀಮಂತರ ಪರವಾಗಿದ್ದಂಥ ಮಂತ್ರಿಗಳು ಬಡವ್ರ ಬಗ್ಗೆ ಯಾರಿದ್ದಾರೆ ಹಾಸ್ಟೆಲ್ದಾಗ? ದಲಿತರಿದ್ದಾರ, ವಿಧವೆಯರಿದ್ದಾರ, ಅತ್ಯಂತ ಕಡಿ ಬಡವರೇ ಈ ಹಾಸ್ಟೆಲ್ದಾಗ ಇದ್ದಾರೆ. ಆದರೆ ಈ ಕಡು ಬಡವ್ರ ಗೋಳು ಈ ಸರ್ಕಾರ, ಈ ಜಿಲ್ಲಾಡಳಿತ ಕೇಳ್ತಾ ಇಲ್ಲ ಅಂತ ನಾವು ಓಪನ್ ಆಗಿ ಹೇಳ್ತೀನಿ. ಇವ್ರು ಕೇಳಬೇಕಾದ್ರೆ ನಮ್ಮದು ಏನದ ಗೋಳು ಕೇಳಬೇಕು, ಸಭೆ ನಡೆಸಬೇಕು. ಇವತ್ತು ಸರ್ಕಾರ ಅದ್ರ ಬಗ್ಗೆ ಚಿಂತನೆ ಮಾಡಿ ಕನಿಷ್ಠ ವೇತನ ಕೊಡಬೇಕು. ಯಾಕಂದ್ರೆ ಅವ್ರು ಇವತ್ತು ನೋಡ್ರಿ, ಮೊನ್ನೆ 15% ಬಸ್ ದರ ಏರಿದ್ರು. ಅಂದರೆ 15% ಬಸ್ ದರ ಏರಿಸಿ ನಾವು ದುಡಿಯೋ ಮಂದಿ ಬಳಿ 2,000 ರೂಪಾಯಿ ಕಮ್ಮಿ ಮಾಡ್ತಾರೆ ಪಗಾರ. ಅಂದ್ರೆ ಇವ್ರ ಬಳಿ ಏನಾರು ಆದಾಯ ಇಲ್ಲ ಅಂತ ನಾನು ಕೇಳ್ತೀನಿ. ಅದಕ್ಕಾಗಿ ಕೂಡಲೇ ಈ ಸರ್ಕಾರ ನಮ್ಮ ಬೇಡಿಕೆಗೆ ಸ್ಪಂದಿಸಬೇಕು. ಸ್ಪಂದಿಸಿ ನಮ್ಮ ಬೇಡಿಕೆ ಈಡೇರತ್ತನ್ನು ಕೂಡ ಇವತ್ತು ಇಡೀ ರಾಜ್ಯದ ಎಲ್ಲ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಇವತ್ತೇನು ಧರಣ ನಡೆದ, ಅದೇ ರೀತಿ ಗುಲ್ಬರ್ಗದಲ್ಲಿ ನಡೆದ. ಗುಲ್ಬರ್ಗದಾಗಂತೂ ನಾವು 1 ತಿಂಗಳಲ್ಲ 2 ತಿಂಗಳು ನೋಡೋಮ್ಮ ಸರ್ಕಾರ ಯಾವ್ದಮ್ಮ ನಾವೇ ಅದ ಅಷ್ಟು ತಾಕತ್ತು ಹಚ್ಚಿ ಇವ್ರಿಗೆ ಸವಾಲು ಹಾಕ್ತೀವಿ. ನಿಮ್ಮಲ್ಲಿ ಏನಾರು ಇತ್ತಂದ್ರೆ ಪರಿಷ್ಕರಣೆ ಮಾಡಿರಿ, ವೇತನ ಮಿನಿಮಮ್ ಏಜ್ ಕೊಡ್ರಿ, ಕನಿಷ್ಠ ಕೊಡ್ರಿ, ಎಲ್ಲ ಹೆಚ್ಚಿಗೆ ಮಾಡಿ ಇವತ್ತು ವೇತನ ಕಡಿಮೆ ಮಾಡ್ತೀರಿ ಅಂದ್ರೆ ಸರಿಯಾದ ಕ್ರಮ ಅಲ್ಲ. ಅದಕ್ಕೆ ಜಿಲ್ಲಾಡಳಿತನೂ ಕೂಡ ಎಚ್ಚೆತ್ತುಕೊಂಡು ಇವತ್ತು ನಮ್ಮ ಹಾಸ್ಟೆಲ್ ನೌಕರರ ಬೇಡಿಕೆಗಳಿಗಾಗಿ ಸ್ಪಂದಿಸಬೇಕು, ಕೂಡಲೇ ಅವು ಬಗೆಹರಿಸಬೇಕು. ಬಗೆಹರಿಸುವವರೆಗೂ ಕೂಡ ನಮ್ಮ ಹೋರಾಟ ವಾಪಸ್ ಆಗಲ್ಲ ಈ ಸಲ ಅಂತೇಳಿ ನಾನು ಈ ಮಾಧ್ಯಮ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೇನೆ. अतराफ टीवी, हर बात सच के साथ। इस न्यूज को स्पॉन्सर किया है SAR फैंटेसी वाटर पार्क, सारे फैमिली का एंटरटेनमेंट, पिकनिक, हॉलिडे, वेकेशन, सबके लिए बेहतरीन वाटर पार्क।
आप भी आइए, सबको लाइए। SAR फैंटेसी वाटर पार्क। Address Birna Kapur near Gaushavali Dargah, KGF, Karnataka. Contact details 9483444290 9480107826.